ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಪರೀಕ್ಷೆ ಬರೆದಿರೋದು ಗೊತ್ತಾಗಿ ಮನೆಯಲ್ಲಿ ಜಗಳನೇ ಆಗತ್ತೆ. ಹಾಗೆ ಅವ್ರ ರಿಸಲ್ಟ್ ಬಂದು ಪೇಪರ್ ಅವ್ರು ಬಂದು ಅಂದಮೇಲೆ ಮನೆಯಲ್ಲಿ ಕೇಳ್ದಿರ ವಿದ್ಯಾ ಎಕ್ಸಾಮ್ ಬರೆದಿದ್ದಾಳೆ ಅಂತ ಹೇಳಿ ಕೊನೆಗೆ ಈಶ್ವರೇ ಕೂಗಾಡಿ, ಯಾರು ನಿನಗೆ ಸಪೋರ್ಟ್ ಮಾಡಿದ್ದು, ನೀನು ಮನೇಲೇ ಇರ್ತಾ ಇದೆಯಲ್ಲ, ಹೇಗೆ ನೀನು ಹೋಗಿ ಎಕ್ಸಾಮ್ ಬರೆದೆ ಅಂತ ಹೇಳಿ ಕೂಗಾಡ್ತಾಳೆ. ಕೊನೆಗೆ ವಿದ್ಯೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಯಾರ ಹೆಸರು ಹೇಳೋದು, ಈ ಕಡೆ ಅಜ್ಜಿ ಹೆಸರು ಹೇಳೋಕ್ಕಾಗಲ್ಲ, ಭದ್ರನ ಹೆಸರು ಹೇಳೋಕ್ಕಾಗಲ್ಲ. ಕೊನೆಗೆ ಅಜ್ಜಿ ಇಲ್ಲ, ನಾನೇ ಕರ್ಕೊಂಡೋಗಿದ್ದು ಅವಳನ್ನ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳಿದ ತಕ್ಷಣ ಈ ಕಡೆ ಕೋಪ ಬರುತ್ತೆ. ಹಾಗೆ ಶಿವರಾಮೇಗೌಡರಿಗಂತೂ ತುಂಬ ಕೋಪ ಬಂದು, ಏನಮ್ಮ ಹೇಳ್ತಾ ಇದೀಯ ನೀನು ಅಂದಾಗ, ಹೌದು ಕಣೋ, ಅದು ಅವಳ ಆಸೆ ಇತ್ತು, ಹಾಗಾಗಿ ಕರ್ಕೊಂಡು ಹೋಗಿ ಎಕ್ಸಾಮ್ ಬರ್ಕೊಂಬಂದೆ ಅಂತ ಹೇಳಿದಾಗ ಈ ಕಡೆ ಕೋಪ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ಅಜ್ಜಿ ಮಗನೇ ಅಂದಾಗ, ಅಮ್ಮ ಇನ್ಮೇಲೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಮಗ ಅಂತ ಹೇಳಬೇಡ, ನನಗೂ ನಿನಗೂ ಸಂಬಂಧನೇ ಇಲ್ಲ, ನಾನು ನಿನಗೆ ಮಗನೂ ಅಲ್ಲ, ನೀನು ನನಗೆ ಅಮ್ಮನೂ ಅಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಈ ಕಡೆ ಅಜ್ಜಿಗೆ ಟೆನ್ಷನ್ ಆಗುತ್ತೆ, ಯಾಕಂದರೆ ಭದ್ರನ ಬಗ್ಗೆ ಗೊತ್ತಾದರೆ ಇವನು ಸುಮ್ಮನೆ ಇರ್ತಾನ ಅಂತ ಹೇಳಿ. ಹಾಗೆ ನೋಡ್ಲ ಭದ್ರ, ನೀನು ನನ್ನ ಮೇಲೆ ಆಣೆ ಮಾಡಿ ಹೇಳು, ಯಾವುದೇ ಕಾರಣಕ್ಕೂ ವಿದ್ಯೆಯನ್ನು ನಾನು ಕರ್ಕೊಂಡು ಹೋಗಿದ್ದೆ, ಅಜ್ಜಿ ಜೊತೆ ನಾನು ಇದ್ದೆ, ನನ್ನ ಜೊತೆ ನೀನು ಇದ್ದೆ ಅನ್ನೋ ವಿಚಾರ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನಿಗೆ ಗೊತ್ತಾಗಬಾರ್ದು, ನೀನು ಯಾರಿಗೂ ಹೇಳಬಾರ್ದು, ಆಣೆ ಮಾಡು ಅಂತ ಹೇಳಿ ಅಜ್ಜಿ ಭದ್ರನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಆಣೆ ಮಾಡಿಸ್ಕೊತಾಳೆ. ಆದರೆ ಈ ಕಡೆ ವಿದ್ಯಾ ಒಂದು ಕಡೆ ತುಂಬ ಅಳ್ತಾ ಇರ್ತಾಳೆ, ನನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು, ಇದನ್ನೆಲ್ಲ ಹೇಗಾದರೂ ಮಾಡಿ ನಾನು ಸರಿ ಮಾಡಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ವಿದ್ಯಾ ಮುಂದೆ ಏನು ಸ್ಟೆಪ್ ತೆಕ್ಕೊತಾಳೆ, ಹಾಗೆ ಅವ್ರ ಮಾವನ ಮನಸ್ಸನ್ನು ಗೆಲ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.